ಇರಾನ್ ಹಠ, ಇಸ್ರೇಲ್ ಅಮೆರಿಕ ಪ್ರತಿಜ್ಞೆ. ಮಧ್ಯಪ್ರಾಚ್ಯ ದಗದಗ, ವಿಶ್ವಕ್ಕೆ ಕಂಟಕ. ಪರಮಾಣು ಘಟಕಗಳೇ ಟಾರ್ಗೆಟ್, ನ್ಯೂಕ್ಲಿಯರ್ ಯುದ್ಧದ ಕಾರ್ಮೋಡ. ಇರಾನ್ಗೆ ಟ್ರಂಪ್ ಡೆಡ್ಲೈನ್, 48 ಗಂಟೆಗಳ ಕೌಂಟ್ ಡೌನ್. ಮಹಾಯುದ್ಧ ಡೇ 23 ಸ್ಟೋರಿ ಇದು. ಕೊನೆ ಹಂತಕ್ಕೆ ಬಂದು ನಿಂತಿದ್ಯಾ ಇರಾನ್ ಮತ್ತು ಇಸ್ರೇಲ್ನ ಈ ಮಹಾಯುದ್ಧ? ಕದನ ವಿರಾಮಕ್ಕೆ ಮುಂದಾಗ್ತಿದ್ಯಾ ಅಮೆರಿಕ ಸರ್ಕಾರ ಅನ್ನುವಂತಹ ಪ್ರಶ್ನೆಗಳು. ಯಾಕಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಡ್ತಿರುವಂತಹ ವಿವಿಧ ಬಗೆಯ ಹೇಳಿಕೆಗಳು ಇದಕ್ಕೆ ಕಾರಣ ಆಗ್ತಿದೆ. ಮುಂದಿನ ಕ್ರಮಗಳ ಬಗ್ಗೆ ಚಿಂತಿಸ್ತಿದೆಯಂತೆ ಟ್ರಂಪ್ ಸರ್ಕಾರ. ಕದನ ವಿರಾಮಕ್ಕೆ ಹಾಗಾದ್ರೆ ಟ್ರಂಪ್ ಮುಂದಾದ್ರ ಅನ್ನುವಂಥ ಪ್ರಶ್ನೆ. ಯುದ್ಧವನ್ನ ಇದೇ ರೀತಿ ಮುಂದುವರಿಸೋದಾ, ನಿಲ್ಸೋದಾ ಅಂತ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಇರಾನ್ ಪುಟ್ಟ ರಾಷ್ಟ್ರ, ಏನೂ ಮಾಡೋಕ್ಕಾಗಲ್ಲ, ನಾವು ಯುದ್ಧವನ್ನ ಹೇರಿದ್ರೆ ಅವರು ಸುಮ್ಮನಿರ್ತಾರೆ ಅಂತ ಇವ್ರು ಅನ್ಕೊಂಡಿದ್ರು. ಬದಲಾಗಿ ಇರಾನ್ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ತೆರೆಮರೆಯಲ್ಲಿ ಅಮೆರಿಕ ರಾಯಭಾರಿಗಳು ಸಂಧಾನವನ್ನ ಮಾಡ್ತಾ ಇದ್ದಾರೆ. ಮಾತುಕತೆ ನಡೆಸುವಂತ ಸಾಧ್ಯತೆ ಕೂಡ ಇದೆ. ತೆರೆಮರೆಯಲ್ಲಿ ಕಸರತ್ತುಗಳು ನಡೀತಾ ಇದೆ ಯುದ್ಧವನ್ನ ನಿಲ್ಲಿಸುವಂತ ವಿಚಾರಕ್ಕೆ. ಇರಾನ್ನ ಜೊತೆಗೆ ಶಾಂತಿ ಮಾತುಕತೆಗೆ ವೇದಿಕೆ ಸಿದ್ಧತೆ ಆಗ್ತಿದೆಯಾ? ಹಾಗಾದ್ರೆ ಹರ್ಮುಜ್ ಜಲಸಂಧಿ ಮುಕ್ತಕ್ಕೆ ಇರಾನ್ ಒಪ್ಪಬೇಕು. ಈಗಾಗಲೇ ವಿಶ್ವದಾದ್ಯಂತ ಅಲ್ಲೋಲ ಕಲ್ಲೋಲವೇ ಉಂಟಾಗ್ತಿದೆ. ತೈಲವನ್ನು ಹೊತ್ತಿರುವಂತಹ, ಗ್ಯಾಸ್ಗಳನ್ನು ಹೊತ್ತಿರುವಂತಹ ಈ ಹಡಗುಗಳೇನಿದೆ ಹರ್ಮುಜ್ನಲ್ಲೇ ಲಂಗರು ಹಾಕೊಂಡು ನಿಂತ್ಕೊಂಡಿದೆ. ಯಾವುದೇ ರೀತಿಯ ವ್ಯಾಪಾರ ವಹಿವಾಟುಗಳು ಆಗ್ತಿಲ್ಲ. ಆರ್ಥಿಕವಾಗಿ ವಿಶ್ವದಲ್ಲಿ ಹಲವಾರು ರಾಷ್ಟ್ರಗಳಿಗೆ ಪೆಟ್ಟನ್ನ ಕೊಡ್ತಾ ಇದೆ ಇರಾನ್. ಈ ರೀತಿಯಾಗಿ ಹರ್ಮುಜ್ ಜಲಸಂಧಿ ತೆರೆಯೋಕೆ ಟ್ರಂಪ್ ಆಗ್ರಹ ಮಾಡ್ತಾ ಇರೋದು. ಪರಮಾಣು ಒಪ್ಪಂದ ನಿಯಮಗಳನ್ನ ಪಾಲನೆ ಮಾಡಬೇಕು. ಹರ್ಮುಜ್ ತೆರೆಯದಿದ್ರೆ ಭೀಕರ ದಾಳಿಯನ್ನ ಮಾಡ್ತೀವಿ ಅಂತ ಹೇಳ್ಕೊಂಡು ವಾರ್ನಿಂಗ್ ಅನ್ನ ಟ್ರಂಪ್ ಕೊಟ್ಟಿರೋದು. ನಾವು ವಿದ್ಯುತ್ ಘಟಕಗಳನ್ನ ಟಾರ್ಗೆಟ್ ಮಾಡ್ತೀವಿ, ಅತಿ ದೊಡ್ಡ ಘಟಕದಿಂದಲೇ ದಾಳಿಯನ್ನು ನಾವು ಆರಂಭ ಮಾಡ್ತೀವಿ ಅಂತ ಹೇಳ್ಕೊಂಡು ಇರಾನ್ಗೆ ವಾರ್ನಿಂಗ್ ಕೊಡ್ತಾ ಇದೆ. ಇರಾನ್ ಸೇನಾ ಶಕ್ತಿಗೆ ಜಗತ್ತೇ ವಿಸ್ಮಯ ಆಗೋಗಿದೆ, ಇನ್ಕ್ಲೂಡಿಂಗ್ ಟ್ರಂಪ್. ಇರಾನ್ ಬಳಿ 4000 ಕಿಲೋಮೀಟರ್ ಸಾಗುವಂತಹ ಕ್ಷಿಪಣಿ ಕೂಡ ಇದೆ. ಇದರಿಂದೆಲ್ಲ ಅಮೆರಿಕ ಮತ್ತು ಇಸ್ರೇಲ್ ಬೆಚ್ಚಿ ಬಿದ್ದಿದೆ ಇರಾನ್ನ ಒಂದು ಶಕ್ತಿಯನ್ನ ನೋಡ್ಬಿಟ್ಟು. ಅನಿಲ ಘಟಕ ಆಯ್ತು, ತೈಲ ಘಟಕ ಆಯ್ತು, ಈಗ ಅಣು ಸ್ಥಾವರಗಳ ಸರದಿ ಟಾರ್ಗೆಟ್ ಮಾಡೋಕೆ ಈಗ ಇಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದೆ ಇಸ್ರೇಲ್ ಮತ್ತು ಅಮೆರಿಕ. ಇರಾನ್ನ ನಟಂಜ್ ಸ್ಥಾವರಕ್ಕೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಇಸ್ರೇಲ್ನ ಡಿಬೋನ್ ಘಟಕದ ಮೇಲೆ ಇರಾನ್ ಕೂಡ ದಾಳಿ ಮಾಡ್ತಾ ಇರೋದು. ದಾಳಿ ಪ್ರತಿದಾಳಿಗಳು ಆಗ್ತಾನೇ ಇದೆ. ಪರಮಾಣು ಘಟಕಗಳ ಮೇಲೆ ದಾಳಿ ಆಗ್ತಾ ಇದೆ. ಆತಂಕ ಎದುರಾಗಿದೆ. ಯಾಕಂದ್ರೆ ಪರಮಾಣು ಘಟಕಗಳ ಮೇಲೆ ಅಟ್ಯಾಕ್ ಆದ್ರೆ ಅಲ್ಲಿಂದ ವಿಕಿರಣಗಳು ಹೊರಸೂಸುತ್ತೆ. ವಿಕಿರಣಗಳ ಸೋರಿಕೆಯಿಂದಾಗಿ ಯಾವ ರೀತಿ ಅನಾಹುತಗಳಾಗತ್ತೆ ಅನ್ನೋದು ನಾವು ಹಿಂದೆ ಹಿರೋಶಿಮಾ ನಾಗಸಾಕಿಯ ಒಂದು ಅಟ್ಯಾಕ್ನಿಂದಾಗಿ ದಶಕಗಳೇ ಕಳೆದ್ರೂ ಕೂಡ ಈಗಲೂ ಕೂಡ ಅದರ ಎಫೆಕ್ಟ್ ಅದೇ ರೀತಿ ಇದೆ. ಅಷ್ಟು ಮಟ್ಟಿಗೆ ಈ ಒಂದು ಪರಮಾಣುವಿನ ವಿಕಿರಣದಿಂದಾಗಿ ಅನಾಹುತಗಳಾಗುತ್ತೆ. ಜನರೇಷನ್ನೇ ಸರ್ವನಾಶ ಆಗಿ ಹೋಗುತ್ತೆ. ಸೊ ಈಗ ಇಲ್ಲಿ ತೈಲ ಘಟಕ ಆಯಿತು, ಅನಿಲ ಘಟಕ ಆಯಿತು, ಎಲ್ಲ ಘಟಕ ಆಯಿತು. ಈಗ ಅಣುಸ್ಥಾವರಗಳ ಘಟಕಗಳ ಸರದಿ ಆಗಿಬಿಟ್ಟಿದೆ. ಅದರ ಮೇಲೆ ಇರಾನ್ ಮತ್ತು ಇಸ್ರೇಲ್ ದಾಳಿ ಪ್ರತಿದಾಳಿಗಳು ಮಾಡ್ತಾನೆ ಇದೆ. ಹಾಲು ಖರೀದಿಯ ಮೇಲೂ ಕೂಡ ಸಿಲಿಂಡರ್ ಗ್ಯಾಸ್ ಎಫೆಕ್ಟ್ ತಡ್ತಾ ಇದೆ. ಹಾಲು ಕಾಯಿಸೋಕೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇರೋದು. ಹಾಲು ಖರೀದಿ ಮೇಲೂ ಕೂಡ ಸಿಲಿಂಡರ್ ಗ್ಯಾಸ್ ಎಫೆಕ್ಟ್. ಎಲ್ಲಾ ವಲಯದಲ್ಲೂ ಕೂಡ ಈ ಗ್ಯಾಸ್ ಅಭಾವದಿಂದ ಎಫೆಕ್ಟ್ ಆಗ್ತಾನೆ ಇದೆ. ಹಾಲು ಕಾಯಿಸೋಕೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. 25% ಹಾಲು ಖರೀದಿ ಕಡಿತಗೊಳಿಸಿದ್ದಾರೆ ಮಾಲೀಕರು. ಅಂದ್ರೆ ಹಾಲನ್ನಾದ್ರೂ ಅಟ್ಲೀಸ್ಟ್ ಬೇಯಿಸಿ ಮಾಡ್ಬೇಕಂದ್ರೆ ಗ್ಯಾಸ್ ಬೇಕು. ಸೊ ಹಾಗಾಗಿ ಬೆಂಗಳೂರಿನ ಹೋಟೆಲ್ಗಳಲ್ಲಿ ಹಾಲು ಖರೀದಿ ಕಡಿತ ಆಗಿದೆ. ಒಂದು ದಿನಕ್ಕೆ 2.50 ಲಕ್ಷ ಅಂದ್ರೆ 2.5 ಲಕ್ಷ ಲೀಟರ್ ಹಾಲು ಖರೀದಿ ಮಾಡ್ತಾ ಇದ್ರು ಹೋಟೆಲ್ ಮಾಲೀಕರು, ಚಿಕ್ಕ ಚಿಕ್ಕ ಕೆಫೆಯವರು. ಸೊ ಇವರೆಲ್ಲರೂ ಕೂಡ ಹಾಲು ಖರೀದಿ ಮಾಡೋದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ. ಹೋಟೆಲ್ಗಳಿಂದ 25% ಖರೀದಿ ಏನಿದೆ ಕಡಿತ ಆಗಿ ಹೋಗಿದೆ. ಒಂದು ದಿನಕ್ಕೆ ಅಂದಾಜು 6.5 ಲಕ್ಷದಷ್ಟು ಹಾಲು ಬೆಂಗಳೂರು ನಗರದಲ್ಲಿ ಮಾರಾಟವಾಗುತ್ತಿದೆ. ಇದರಲ್ಲಿ 2.5 ಲಕ್ಷದಷ್ಟು ಹಾಲನ್ನು ನಮ್ಮ ಆಹಾರ ಉದ್ಯಮವೇ ಖರೀದಿಸುತ್ತಿದೆ. ಈ ಗ್ಯಾಸ್ ಶಾರ್ಟೇಜಿಂದ ಸುಮಾರು 25%
ಹಾಲು ಖರೀದಿಯನ್ನು ಕಡಿಮೆ ಮಾಡಲಾಗಿದೆ.